ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಮೋದಿ ಅವರು ಮಾಡೋದ್ರ ಜೊತೆಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಹೇಳ್ಯಾರ, ಮುಸ್ಲಿಮರ ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳ್ಯಾರ. ಅದನ್ನ ನಮ್ಮ SC ST ಹಿಂದುಳಿದವರು ಲಿಂಗಾಯತರಿಗೆ ಅದನ್ನ ಹಂಚಿಕೊಡ್ತೀರ ಅಂತ ಮಾತು ಹೇಳ್ಯಾರ. ನಾವೆಲ್ಲ ಒಂದಾಗಿ, ಜಾತಿ ಮತ ಇಲ್ಲ, ಇದು ಗ್ರಾಮ ಪಂಚಾಯತಿ ZP ಚುನಾವಣೆ ಅಲ್ಲ ಬಂಧುಗಳೇ. ಕೆಲವೊಂದು ಹೇಳ್ತಾಳ ನಮ್ಮ ಪ್ರಹ್ಲಾದ್ ಜೋಶಿ ಲಿಂಗಾಯತಿ ವಿರೋಧ ಅಂತೇಳಿ. ಈಗ ಯಾರು ಲಿಂಗಾಯತಿ ವಿರೋಧ ಅಂತ ಜಿಗಿದಾಳಕತ್ತಿದ್ರು ಧಾರವಾಡದಾಗ, ಒಬ್ಬದ್ರು ತಕ್ಕೊಂಡು ಹೋದ, ಇನ್ನೊಬ್ಬ ಬರ್ರಿ ಪ್ರಹ್ಲಾದ್ ಜೋಶಿಯನ್ನ ಆಶೀರ್ವಾದ ಮಾಡ್ತೀನಿ ಬರ್ರಿ ಬರ್ರಿ ಪೂರ್ ಮಾಡ್ಲಕತ್ತಾನ. ಅದಕ್ಕೆ ಅವ್ರಿಗೆ ಗುರ್ತಾಗ್ಬಿಟ್ಟದ BJPನೇ ಬರುದು, ನಾವೇನು ಜಿಗಿದಾಡಿ ಆಶೀರ್ವಾದ ಮಾಡಿದ್ರೆ ಕಾಂಗ್ರೆಸ್ ಬರುದಿಲ್ಲ. ಅದಕ್ಕೆ ನಮ್ಗೆ ದೇಶ ಬೇಕಾಗ್ಯದ, ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕಾಗ್ಯದ. ನಮ್ಮ ಲಿಂಗಾಯತರು ಯಾವಾಗಲೂ BJP ಜೊತೆಗೇನೆ ಅದೀವಿ, ಎಲ್ಲ ಸಮಾಜಗಳು BJP ಜೊತೆ. ನಮಗೆ ಬೇಕಾಗಿದ್ದು ಹಿಂದೂ ರಾಷ್ಟ್ರ. ಸಾಬರನ್ನ ಕಿತ್ತೊಗಿದದ. ನಮ್ಮ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು. ಕರ್ನಾಟಕದಲ್ಲಿ ಬುಲ್ಡೋಜರ್ ಬಾಬಾ ತರ್ತೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಲಾಲಕೃಷ್ಣ ಅದ್ವಾನಿ ಅವರಿಗೆ, ಜಗನ್ನಾಥ ರಾವ್ ಜೋಶಿ ಅವರಿಗೆ, ಅನಂತ್ ಕುಮಾರ್ ಅವರಿಗೆ, ಸನ್ಮಾನ್ಯ ಶ್ರೀ ಬಸವನಗೌಡರು ಪಾಟೀಲ್ ಯತ್ನಾಳ್ ಅವರಿಗೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.